ಹಣ್ಣುಗಳಲ್ಲಿ ಹಲವಾರು ವಿಧದ ಹಣ್ಣುಗಳು ನಮಗೆ ಋತುವಿಗೆ ಅನುಗುಣವಾಗಿ ಲಭ್ಯವಾಗುವುದು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನೀರಿನಂಶ ಅಧಿಕವಾಗಿ ಇರುವ ಕೆಲವು ಹಣ್ಣುಗಳ ಸೇವನೆಯು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇಂತಹ ಒಂದು ಹಣ್ಣೆಂದರೆ ಅದು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಿನಲ್ಲಿ 92% ನೀರಿನಂಶವಿದ್ದು ಇದು ದೇಹವನ್ನ ಹೈಡ್ರೇಟ್ ಆಗಿಡುವುದು. ಇದನ್ನ ಸೇವನೆ ಮಾಡಿದರೆ ಆಗ ದೇಹಕ್ಕೆ ಬೇಕಾಗಿರುವ ನೀರಿನಂಶವು ಸಿಗುವುದು ಹಾಗೂ ಹೃದಯದ ಆರೋಗ್ಯಕ್ಕೂ ಇದು ಒಳ್ಳೆಯದು. ಅದೇ ರೀತಿಯಾಗಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಗೂ ಬೀಜವನ್ನ ಕೂಡ ಬಳಕೆ ಮಾಡಬಹುದು. ಇದನ್ನು ಸಲಾಡ್ ಅಥವಾ ಇತರ ರೂಪದಲ್ಲಿ ಸೇವನೆ ಮಾಡಬಹುದು. ಇದು ಬೇಸಿಗೆಯಲ್ಲಿ ದೇಹಾರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹಾಗಾದ್ರೆ ಕಲ್ಲಂಗಡಿ ಹಣ್ಣಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. 100 ಗ್ರಾಂ ಕಲ್ಲಂಗಡಿ ಹಣ್ಣಿನಲ್ಲಿ ಕೇವಲ 30 ಕ್ಯಾಲೋರಿ ಮಾತ್ರ ಇದೆ. ಇದು ಬಾಯಾರಿಕೆ ಹಾಗೂ ಹಸಿವನ್ನ ಕಡಿಮೆ ಮಾಡುವುದು. ಇದರಲ್ಲಿ ಉನ್ನತ ಮಟ್ಟದ ಆರ್ಜಿನೈನ್ ಎನ್ನುವ ಅಮಿನೋ ಆಮ್ಲವಿದ್ದು ಇದು ಹೊಟ್ಟೆಯ ಭಾಗದಲ್ಲಿನ ಕೊಬ್ಬನ್ನು 60% ಕಡಿಮೆ ಮಾಡುವುದು ಹಾಗೂ ತೂಕ ಇಳಿಸಲು ಇದು ಸಹಕಾರಿ. 90% ನೀರಿನಾಂಶ ಹೊಂದಿರುವ ಇದು ಹೊಟ್ಟೆಯು ತುಂಬಿರುವಂತೆ ಮಾಡುವುದು ಹಾಗೂ ಅತಿಯಾಗಿ ತಿನ್ನದಂತೆ ತಡೆಯುವುದು. ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದ್ದು ಇದು ಚರ್ಮದಲ್ಲಿನ ಹೆಚ್ಚುವರಿ ಎಣ್ಣೆ ಅಂಶವನ್ನು ತೆಗೆಯುವುದು ಮತ್ತು ಮೊಡವೆಯ ವಿರುದ್ಧ ಹೋರಾಡಲು ಹಾಗೂ ಚರ್ಮದಲ್ಲಿ ಪೋಷಕಾಂಶವನ್ನ ಕಾಪಾಡಲು ಮತ್ತು ಕಾಂತಿ ವೃದ್ಧಿಸಲು ಇದು ಸಹಕಾರಿಯಾಗಿದೆ. ಕಲ್ಲಂಗಡಿ ಜ್ಯೂಸ್ಗೆ ಅಷ್ಟೇ ಪ್ರಮಾಣದ ಕಿತ್ತಳೆ ಮತ್ತು ಕ್ಯಾರೆಟ್ ಜ್ಯೂಸ್ ಹಾಕಿ ಇದಕ್ಕೆ ಕೆಲವು ಹನಿ ಜೇನುತುಪ್ಪವನ್ನು ಹಾಕಿ ಈ ಮಿಶ್ರಣವನ್ನು ಮುಖ ಹಾಗೂ ಕುತ್ತಿಗೆಗೆ ಹಚ್ಚಿಕೊಳ್ಳಿ ಮತ್ತು 10 ನಿಮಿಷ ಹಾಗೆ ಬಿಡಿ. ಇದು ಒಣಗಿದ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಇನ್ನು ಮುಂದಿನ ಸಲ ಕಲ್ಲಂಗಡಿ ತಿನ್ನುವ ವೇಳೆ ಅದರ ಬೀಜವನ್ನ ಬಿಸಾಡಬೇಡಿ. ಇದನ್ನು ತೊಳೆದು ಹಾಗೆ ಒಣಗಿಸಿ ಇದನ್ನ ಸ್ಮೂತಿ, ಪರಾಟ, ಸಲಾಡ್ ಅಥವಾ ಜ್ಯೂಸ್ಗೆ ಹಾಕಿಕೊಂಡು ಸೇವಿಸಬಹುದು. ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಇವೆ ಮತ್ತು ಇದು ಉರಿಯೂತ ನಿವಾರಣೆ ಮಾಡುವುದು ಹಾಗೂ ಬ್ಯಾಕ್ಟೀರಿಯಾದ ಸೋಂಕು ತಡೆಯಲು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಸಿಟ್ರುಲೈನ್ ಎನ್ನುವ ಅಮಿನೋ ಆಮ್ಲವನ್ನ ಹೊಂದಿರುವಂತಹ ಇದು ಅಧಿಕ ರಕ್ತದೊತ್ತಡ ನಿವಾರಣೆ ಮಾಡಲು ಸಹಕಾರಿ ಹಾಗೂ ನೈಟ್ರಿಕ್ ಆಕ್ಸೈಡ್ ನ ಉತ್ಪತ್ತಿಯನ್ನ ಹೆಚ್ಚಿಸುವುದು. ರಕ್ತದೊತ್ತಡವನ್ನ ಸಮತೋಲನದಲ್ಲಿಡಲು ಇದು ಸಹಕಾರಿಯಾಗಿದೆ. ಇನ್ನು ಮೂತ್ರಕೋಶದ ಉರಿಯೂತ ಸಮಸ್ಯೆಯನ್ನ ಹೊಂದಿದ್ದರೆ ಆಗ ಕಲ್ಲಂಗಡಿ ಬೀಜ ಸೇವನೆಯು ತುಂಬಾ ಸಹಕಾರಿಯಾಗಿರುವುದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಇವೆ. ಮೂತ್ರಕೋಶದ ಉರಿಯೂತದ ಸಮಸ್ಯೆಯನ್ನ ಇದು ನಿವಾರಣೆ ಮಾಡುವುದು. ಅಷ್ಟೇ ಅಲ್ಲದೆ ಕಲ್ಲಂಗಡಿ ಬೀಜ ಹಾಗೂ ತಿರುಳಿನಂತೆ ಅದರ ಸಿಪ್ಪೆಯು ಹಲವಾರು ರೀತಿಯ ಪೋಷಕಾಂಶಗಳನ್ನು ಹೊಂದಿದೆ. ಇದರ ಸಿಪ್ಪೆಯಲ್ಲಿ ನೀರಿನಾಂಶವು ಹೆಚ್ಚಾಗಿದ್ದು ಮಾಯಿಶ್ಚರೈಸ್ ಗುಣ ಹೊಂದಿದೆ ಮತ್ತು ಚರ್ಮಕ್ಕೆ ನೈಸರ್ಗಿಕ ಕ್ಲೆನ್ಸರ್ ಆಗಿ ಕೆಲಸ ಮಾಡುವುದು. ಇದರಲ್ಲಿ ನಾರಿನಾಂಶ, ಆಂಟಿ ಆಕ್ಸಿಡೆಂಟ್ ಮತ್ತು ಫಾಲಿಫೆನಾಲ್ ಅಂಶವು ಆರೋಗ್ಯಕ್ಕೆ ತುಂಬಾನೇ ಲಾಭಕಾರಿಯಾಗಿದೆ. ಇನ್ನು ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆದರೆ ಅದರಿಂದ ಕಲೆಗಳು ಮೂಡುವುದು. ಇದರ ನಿವಾರಣೆ ಮಾಡಲು ಕಲ್ಲಂಗಡಿ ಸಹಕಾರಿ. ಇದು ಚರ್ಮಕ್ಕೆ ಮಾಯಿಶ್ಚರೈಸ್ ನೀಡುವುದು ಮತ್ತು ವನ ಚರ್ಮದ ಸಮಸ್ಯೆ ನಿವಾರಿಸುವುದು. ಚರ್ಮದಲ್ಲಿನ ಕಲ್ಮಶವನ್ನ ನಿವಾರಣೆ ಮಾಡಿ ಮೊಡವೆ ಮೂಡದಂತೆ ಮಾಡುವುದು. ಇನ್ನು ಅಧಿಕ ನಾರಿನಾಂಶ ಹೊಂದಿರುವಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯು ತೂಕ ಇಳಿಸಲು ಸಹಕಾರಿಯಾಗಿದೆ. ಇದರಲ್ಲಿನ ಬಿಳಿ ಭಾಗವನ್ನ ಹಾಗೆ ಬಿಸಾಕದೆ ಸಲಾಡ್ ಹಾಗೂ ಖಾದ್ಯಗಳಿಗೆ ಬಳಕೆ ಮಾಡಬಹುದು. ಇನ್ನು ಕೆಲವು ಗಮನಿಸಬೇಕಾದ ಅಂಶಗಳು ಎಂದರೆ ಕಲ್ಲಂಗಡಿ ಹಣ್ಣಿನಲ್ಲಿ ಇರುವಂತಹ ಲಾಭಗಳನ್ನ ತಿಳಿದುಕೊಂಡು ಅದನ್ನು ನೀವು ಈಗ ಬಳಸಲು ಬಯಸಬಹುದು. ಆದರೆ ಅದಕ್ಕೆ ಮೊದಲು ಕೆಲವು ಅಂಶಗಳನ್ನ ಗಮನದಲ್ಲಿ ಇಡಬೇಕು. ಹಗಲಿನಲ್ಲಿ ನೀವು ಯಾವುದೇ ಸಮಯದಲ್ಲೂ ಇದನ್ನ ಸೇವನೆ ಮಾಡಬಹುದು, ಆದರೆ ರಾತ್ರಿ ತಿನ್ನಬಾರದು. ಇದರಲ್ಲಿ ಸಕ್ಕರೆ ಹಾಗೂ ನಾರಿನಾಂಶವು ಇರುವ ಕಾರಣದಿಂದಾಗಿ ಹೊಟ್ಟೆ ತುಂಬಿದಂತೆ ಮಾಡುವುದು ಹಾಗೂ ಬಯಕೆ ಕಡಿಮೆ ಮಾಡುವುದು. ರಾತ್ರಿ ತಿಂದರೆ ಅದರಿಂದ ಆಸಿಡಿಟಿ ಉಂಟಾಗಬಹುದು ಮತ್ತು ಇತರ ಸಮಸ್ಯೆಗಳು ಕಾಡಬಹುದು. ಅಧಿಕ ನೀರಿನಂಶ ಹೊಂದಿರುವ ಇದನ್ನು ರಾತ್ರಿ ವೇಳೆ ಸೇವನೆ ಮಾಡಬಾರದು. ಇದರಿಂದ ಹೊಟ್ಟೆ ಉಬ್ಬರ ಕಂಡು ಬರುವುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.